ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ಯಾರಿಗಾದ್ರೂ ನಾನು ಹೇಳಿದ್ನ ಅವ್ರು ಮಾಡಿದ ಡ್ಯಾನ್ಸ್ ನಿಂಗೆ ಇಷ್ಟ ಆಯ್ತು ಅಂತ? ಇಲ್ಲ ತಾನೇ? ಆದ್ರೆ ಪದೇ ಪದೇ ಅದನ್ನೇ ಮಾತಾಡಿ ನನ್ನ ಪ್ರಾಣ ತಿಂತೀರಾ? ಅಯ್ಯೋ ತಿಕ್ಕಲು, ಅದು ಯಾಕೋ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತ ಸಮಾಧಾನವಾಗಿ ಹೇಳು. ಅದಕ್ಕೆ ಯಾಕೆ ಇಷ್ಟು ಕೋಪಿಸ್ಕೋತೀಯ? ನಾನು ಕೋಪ ಮಾಡ್ಕೊಂಡ್ರು ಅಷ್ಟೇ, ಅಳ್ತಾ ಕೂತ್ಕೊಂಡ್ರು ಅಷ್ಟೇ. ಯಾರಿಗೇನಾಗಬೇಕಾಗಿದೆ? ನಿಜ ತಾತ ನೀವು ಹೇಳಿದ್ದು. ಹುಚ್ಚು ಹಿಡ್ದಿತ್ತು ನನಗೆ. ಇಷ್ಟು ದಿನ ಮಾತಲ್ಲಿ ಹೇಳಿಲ್ಲ ಅಂತಂದ್ರು ಮನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಮ್ಮ ಅಲ್ವಾ ಅಂತ ಒಂದು ಸಣ್ಣ ಫೀಲ್ ಇತ್ತು. ಆದ್ರೆ ಇವತ್ತು ಅದು ಹೊರಟೋಯ್ತು. ಅವ್ರು ನನಗೆ ಅಮ್ಮ ಅಲ್ಲ, ನಾನು ಅವ್ರಿಗೆ ಮಗ ಅಲ್ಲ. ಈ ಸತ್ಯ ನನಗೆ ಇವತ್ತು ಅರ್ಥ ಆಯ್ತು. ಅಲ್ಲಲ್ಲ, ಅರ್ಥ ಆಗಿದ್ದಲ್ಲ, ನಮ್ಮ ಗ್ರೇಟ್ ಮೇಡಮ್ ಅವರು ಅರ್ಥ ಮಾಡಿಸಿದ್ರು. ಸಮರ್, ಯಾಕೆ ಹೀಗೆ ಮಾಡ್ತಿದ್ಯಾ? ಅಮ್ಮ ಏನು ಹೇಳಿದ್ರು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಇನ್ನೇನು ಮಾಡಬೇಕು? ತಲೆ ಚುಚ್ಕೊಂಡು ಅಳ್ಬೇಕಾ? ಪ್ರಪಂಚದಲ್ಲೇ ದೊಡ್ಡ ಆಸ್ತಿ ಯಾವ್ದು ಹೇಳು? ಪ್ರೀತಿ. ಅದರಲ್ಲೂ ತಾಯಿ ಪ್ರೀತಿ ಅಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ ಅಂತಾರೆ. ಆದರೆ ನನ್ನ ಪಾಲ್ಗೆ ಆ ತಾಯಿ ಪ್ರೀತಿ ಅನ್ನೋ ದೊಡ್ಡ ಆಸ್ತಿ ಸಿಗಲೇ ಇಲ್ಲ. ಆಸ್ತಿ ಇರೋದು ಮನೇನ ಹುಡ್ಕೊಂಡು ಆ ತಾಯಿ ಪ್ರೀತಿ ಹೊರಟೋಯ್ತು. ಹೇ, ಅವಳು ನಿನ್ನನ್ನು ಹೆತ್ತವಳು ಕಣೋ, ನಿನ್ನ ತಾಯಿ. ತಾಯಿನ ಹೀಗೆ ಬಾಯಿಗೆ ಬಂದಾಗಂದ್ರೆ ನೀನು ನರಕಕ್ಕೆ ಹೋಗ್ತೀಯ. ಈಗೇನು ಸ್ವರ್ಗದಲ್ಲ ಇದ್ದೀನಿ? ಹೆತ್ತ ತಾಯಿಗೆ ಬೇಡವಾಗಿರೋ ಮಗ ಸ್ವರ್ಗದಲ್ಲಿದ್ರು ನರ್ಕಾನೇ ಅದು. ಸಮರ್, ಅಮ್ಮ ಯಾವತ್ತೂ ನಿನ್ನನ್ನು ಬೇಡ ಅಂತ ಹೇಳಿಲ್ಲ. ನೀನೇ ಅಮ್ಮನಿಂದ ದೂರ ಇರೋದು. ಅದೇ ಇನ್ನೂ ಬಾಯಿ ಬಿಟ್ಟು ಬೇಡ ಅಂದಿಲ್ಲ ಅಷ್ಟೇ. ಅವ್ರು ಡ್ಯಾನ್ಸ್ ಕಲ್ತಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಆ ಡ್ಯಾನ್ಸ್ ಕಲ್ತಿದ್ದು ಯಾರಿಗೋಸ್ಕರ ಗೊತ್ತಾ? ಅವ್ರು ಶ್ರೀಮಂತರ ಮಗ ಇದ್ದಾನಲ್ಲ ಅಭಿ, ಅವನಿಗೋಸ್ಕರ. ತಾಯಿ ಸ್ಥಾನ ತುಂಬೋದಕ್ಕೆ ಹೊರಟಿದ್ದಾಳೆ ನಿನ್ನ ತಾಯಿ. ಆದರೆ ನಿನಗದು ಇಷ್ಟ ಇಲ್ಲ. ಅದರಿಂದ ನೀನಾಗೆ ಅವಳನ್ನು ದೂರ ಇಡ್ತಾ ಇದ್ದ. ಇಲ್ಲಿ ಸ್ವಾರ್ಥ ಇರೋದು ಅವಳದ್ದಲ್ಲ, ನಿನ್ನದು. ತಾತ, ಇನ್ನೇನು ಮತ್ತೆ? ನೋಡು, ಒಬ್ಬ ತಾಯಿ ಬೇರೆ 100 ಮಕ್ಕಳನ್ನು ಪ್ರೀತಿಸಿದ್ರು ಕೂಡ ಹೆತ್ತ ಮಕ್ಕಳನ್ನು ಕಡೆಗಾಣಿಸೋದಿಲ್ಲ. ಅವಳು ನಿನ್ನೂ ಅಷ್ಟೇ ಪ್ರೀತಿಸ್ತಾಳೆ, ನಿನ್ನಿಂದ ಅಷ್ಟೇ ಪ್ರೀತಿನೂ ಬಯಸ್ತಾಳೆ. ಆದರೆ ಅದು ನಿನ್ನ ಹಾಳು ತಲೆಗೆ ಹೋಗ್ತಾ ಇಲ್ವಲ್ಲ. ಹೆತ್ತ ಮಗನಿಗೆ ತುತ್ತಿಟ್ರೆ ಅವಳನ್ನ ತಾಯಿ ಅಂತಾರೆ. ಹೆರದೇ ಇರೋ ಮಕ್ಕಳಿಗೂ ತುತ್ತಿಟ್ರೆ ಅವಳನ್ನ ಮಹಾತಾಯಿ ಅಂತಾರೆ. ಭೂಮಿ ತಾಯಿಗಿರುವಂಥ ಗುಣ ಇಂಥ ಮಹಾತಾಯಿರಿಗೆ. ಅರ್ಥ ಮಾಡ್ಕೋ. ಬೇಕಾಗಿಲ್ಲ ನನಗೆ ಭೂಮಿ ತಾಯಿ ಅಂತ ತಾಯಿ ಬೇಕಾಗಿಲ್ಲ. ಹೆತ್ತು ಮಕ್ಕಳನ್ನ ನಡು ನೀರಲ್ಲಿ ಬಿಟ್ಟು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿ ಅಲ್ಲಿರೋ ಮಕ್ಕಳ ಹತ್ರ ಅಮ್ಮ ಅನ್ಸ್ಕೊಳ್ಳೋ ತಾಯಿ ನನ್ನ ತಾಯಿನೇ ಅಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.